Yeah, I would like to share the screen, please. Check for 1 second. Brother, are you able to share it now? You've been Let given me the just, access. okay, thank you. Can you all see this? Yes, brother, we can. Okay. Again, greetings to you all in the precious name of our Lord and our Savior Jesus Christ. ಕರ್ತನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಹ ನಾನು ವಂದಿಸೋನಾಗಿದ್ದೇನೆ. I praise God for such a great occasion for us to study God's word together. ದೇವರ ವಾಕ್ಯವನ್ನು ಅಭ್ಯಾಸ ಮಾಡುವ ಹಾಗೆ ಅಧ್ಯಯನ ಮಾಡುವ ಹಾಗೆ ಇಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟ ದೇವರಿಗೆ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. So yesterday we had looked at the doctrine of tribulation, or what does the Bible teach about that 7 years of tribulation. ನಾವು ನಿನ್ನೆ ದಿನ ಸಂಕಟ ಕಾಲದ ಕುರಿತಾಗಿ ನಾವು ಅಧ್ಯಯನ ಮಾಡುತ್ತಾ ನಾವು ಬಂದಿದ್ದೇವೆ ಮತ್ತು ಆ 7 ವರ್ಷಗಳ ಕಾಲ ಯಾವ ರೀತಿಯಾಗಿ ಉಂಟು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡುತ್ತಾ ನಾವು ಬಂದಿದ್ದೇವೆ. The previous day we had also the day before that we talked about the rapture of the church. ಮತ್ತು ಅದಕ್ಕೂ ಮುಂಚೆಯೂ ಸಹ ನಾವು ಸಭೆಯ ಎತ್ತಲ್ಪಡುವಿಕೆಯ ಕುರಿತಾಗಿ ನಾವು ಚರ್ಚಿಸುತ್ತಾ ನಾವು ಬಂದಿದ್ದೇವೆ. God willing, we will talk about the millennial kingdom today, the second coming of Christ and the millennial kingdom. ಮತ್ತು ಕರ್ತನಾಗಿರುವ ಯೇಸು ಕ್ರಿಸ್ತನ ಎರಡನೇ ಬರೋಣ ಮತ್ತು 1000 ವರ್ಷಗಳ ಆಳ್ವಿಕೆ ಇದರ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ನಾವು ಈ ದಿನ ನೋಡಲಿಕ್ಕೆ ನಾವಿದ್ದೇವೆ. As I have mentioned, I had laid out some chronology for you on the second day. So here is a little bit more chronology for you that this is the age of grace where we live today. ನಾನು ಈಗಾಗಲೇ ನಿಮಗೆ ನಾನು ತಿಳಿಸಿದ ಪ್ರಕಾರ ನಾನು ಈ ಒಂದು ಯುಗಗಳ ಕುರಿತಾಗಿರ್ತಕ್ಕಂಥ ಸಂಗತಿ ಅಥವಾ ಕಾಲದ ಒಂದು ಕ್ರಮದ ಕುರಿತಾಗಿ ನಾನು ತೋರಿಸುತ್ತಾ ನಾನು ಬಂದಿದ್ದೇನೆ. ಪುನಃ ನಿಮ್ಮ ಒಂದು ಸ್ಕ್ರೀನ್ ನಲ್ಲಿ ನಾನು ಅದನ್ನು ತೋರಿಸ್ತಾ ಇದ್ದೇನೆ. After the end of the dispensation of grace, at the end of the church age, the Lord will come and the church will rapture. Then the 70 years of tribulation will happen. ನಾವು ಈ ಪ್ರಸ್ತುತ ಕಾಲದಲ್ಲಿ ನಾವು ಕೃಪಾಯುಗದಲ್ಲಿ ನಾವು ಇದ್ದೇವೆ, ಸಭೆಯ ಯುಗ. ಅದಾದ ನಂತರ ನಾವು 7 ವರ್ಷಗಳ ಸಂಕಟ ಕಾಲದ ಕುರಿತಾಗಿ ನಾವು ನೋಡ್ಲಿಕ್ಕಿದ್ದೇವೆ. ನಂತರ ನಾವು 1000 ವರ್ಷಗಳ ಆಳ್ವಿಕೆಯ ಕುರಿತಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಆಳ್ವಿಕೆ ಮಾಡ್ಲಿಕ್ಕಿದ್ದಾನೆ, ಅದನ್ನು ನಾವು ನೋಡುವನಾಗಿದ್ದೇವೆ. At the end of the 7 years of tribulation, the Lord Jesus Christ will come down. That is known as the second coming of Christ. ಈ ಒಂದು 7 ವರ್ಷದ ಸಂಕಟ ಕಾಲದ ಆದ ನಂತರ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಹಿಂದಿರುಗಿ ಬರ್ಲಿಕ್ಕಿದ್ದಾನೆ. ಅದಕ್ಕೆ ಹೆಸರು ಕರ್ತನಾಗಿರುವ ಯೇಸು ಕ್ರಿಸ್ತನ ಎರಡನೇ ಬರೋಣ. Yes, yesterday as I was concluding, we had just looked at the book of Revelation chapter 19, and we saw that the Lord Jesus Christ would return at the end of the 70 years of tribulation, and the Lord will destroy his enemies. ನಾವು ಈಗಾಗಲೇ ನಾವು ನೋಡಿದ ಪ್ರಕಾರ ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುತ್ತಾ ನಾವು ಬಂದಿದ್ದೇವೆ. 7 ವರ್ಷಗಳ ಸಂಕಟ ಕಾಲ ಆದ ನಂತರ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಹಿಂದಿರುಗಿ ಬರ್ಲಿಕ್ಕಿದ್ದಾನೆ ಮತ್ತು ಆ ವೈರಿಗಳನ್ನು ಆತನು ನಾಶ ಮಾಡ್ಲಿಕ್ಕಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡುತ್ತಾ ನಾವು ಬಂದಿದ್ದೇವೆ. We saw that in Matthew 25:31 also, that at the end of the days of tribulation, the Son of Man will come with all his glory, and the entire earth will see, and he will come with his saints to reign on the earth. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದ 31ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದುತ್ತೇವೆ. ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. And when he comes and sits on the throne, his throne, that is sometimes known as the throne of David, for 1,000-year reign, that is known as the millennial kingdom. ನಂತರ ಆತನು 1000 ವರ್ಷ ಆತನು ಆಳ್ವಿಕೆ ಮಾಡ್ಲಿಕ್ಕಿದ್ದಾನೆ. ಅದರ ಕುರಿತಾಗಿ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕಿರ್ತಕ್ಕಂಥ ಹೆಸರು 1000 ವರ್ಷದ ಆಳ್ವಿಕೆ ಎಂಬುದಾಗಿ. So some might wonder, like, what is the basis of this particular doctrine? ಈ ಒಂದು ಬೋಧನೆಯ ಅದರ ಒಂದು ಅಸ್ತಿವಾರ ಏನು ಎಂಬುದಾಗಿ ಕೆಲವರು ಪ್ರಶ್ನೆ ಮಾಡಬಹುದು. Does the Bible teach about it? ಸತ್ಯವೇದ ಇದರ ಕುರಿತಾಗಿ ಅದು ಬೋಧಿಸುವಂತದ್ದಾಗಿದೆಯೋ? Well, the idea of the millennial kingdom or the 1,000-year reign of Christ is based on several Old Testament and New Testament passages. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು 1000 ವರ್ಷಗಳ ಕಾಲ ಆತನು ಆಳ್ವಿಕೆ ಮಾಡ್ಲಿಕ್ಕೆ ಇದ್ದಾನೆ ಎಂಬುದಾಗಿರ್ತಕ್ಕಂಥ ಪ್ರಸ್ತಾಪದ ಕುರಿತಾಗಿ ನಾವು ಅಧ್ಯಯನ ಮಾಡಬೇಕಾದ್ರೆ
ಅನೇಕ ಹಳೆ ಒಡಂಬಡಿಕೆಯ ವಚನ ಭಾಗಗಳು ಮತ್ತು ಹೊಸ ಒಡಂಬಡಿಕೆಯ ವಚನ ಭಾಗಗಳನ್ನು ನಾವು ನೋಡಬೇಕು. When Jesus came in the first time, around 2000 years ago, he came to establish his kingdom. ಕರ್ತನಾಗಿರುವ ಯೇಸು ಕ್ರಿಸ್ತನು ಸುಮಾರು 2 ವರ್ಷಗಳ ಹಿಂದೆ ಈ ಲೋಕಕ್ಕೆ ಆತನು ಬಂದಾಗ ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕೋಸ್ಕರ ಆತನು ಬಂದನು. He came to his own people, the Jewish nation, and they rejected him. ಆತನು ತನ್ನ ಸ್ವಂತ ಜನಕ್ಕೆ ಆತನು ಬಂದವನು ಆತನು ಆಗಿದ್ದನು, ಯಹೂದ್ಯ ಜನರಿಗೆ. ಆದರೆ ತನ್ನವರು ಆತನನ್ನು ತಿರಸ್ಕಾರ ಮಾಡಿದರು. We read that John the Baptist came preaching the kingdom, and then when John the Baptist was beheaded, we see that Jesus Christ started preaching the kingdom. He said that the kingdom of God is at hand, and then he said it is already here. ಮತ್ತು ಸ್ನಾನಿಕನಾದ ಯೋಹಾನನು ಈ ಒಂದು ರಾಜ್ಯದ ಕುರಿತಾಗಿ ಆತನು ಬೋಧಿಸುತ್ತಲೇ ಆತನು ಬಂದವನು ಆತನು ಆಗಿದ್ದನು. ಸ್ನಾನಿಕನಾದ ಯೋಹಾನನ ಒಂದು ಶಿರಶ್ಛೇದನ ಆದ ನಂತರ ಕರ್ತನಾಗಿರುವ ಯೇಸು ಕ್ರಿಸ್ತನು ಅದೇ ರೀತಿಯಾದ ಒಂದು ಸಂಗತಿಯ ಕುರಿತಾಗಿ ಆ ಒಂದು ರಾಜ್ಯದ ಕುರಿತಾಗಿ ಆತನು ಬೋಧಿಸುತ್ತಾ ಆತನು ಬಂದನು. ರಾಜ್ಯವು ಈಗ ಸಮೀಪವಾಗಿ ಉಂಟು ಎಂಬುದಾಗಿ ಆತನು ತಿಳಿಸುವ ಆತನು ಆಗಿದ್ದನು. ಈಗಾಗಲೇ ಉಂಟು ಎಂಬುದಾಗಿ ಆತನು ಹೇಳಿದನು. Jesus came as the king. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಅರಸನಾಗಿ ಬಂದನು. We read in Luke 1:32 and 33 that he was born as the king of and as the son of the king of David to reign over his throne forever. ನಾವು ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 32ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದೋರ್ಣವಾಗಿದ್ದೇವೆ. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು ಎಂಬುದಾಗಿ ನಾವು ಓದುತ್ತೇವೆ. And this is of course the message of Gabriel to Mary. ಮತ್ತು ಮರಿಯಳಿಗೆ ದೇವದೂತರಾದಂತಹ ಆ ಒಂದು ಗಬ್ರಿಯೇಲನು ಸಹ ಆತನು ಈ ಸಂದೇಶವನ್ನೇ ಆತನು ಕೊಟ್ಟನು. So Jesus was born as the king of Israel. ಇಸ್ರಾಯೇಲ್ ದೇಶಕ್ಕೆ ಅರಸನಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಜನಿಸಿದನು. If you remember the story of the wise men coming to see Jesus, they go to Herod and ask him, where is the king of the Jews who is born today? ಆ ಕರ್ತನಾಗಿರುವ ಯೇಸು ಕ್ರಿಸ್ತನ ಜನದ ಕುರಿತಾಗಿರ್ತಕ್ಕಂಥ ಘಟನೆಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳುವುದಾದರೆ, ಮೂಡನ ದೇಶದಿಂದ ಬಂದ ಜೋಯಿಸರು ಅವರು ಹೆರೋದನಿಗೆ ಕೇಳಿದ ಪ್ರಶ್ನೆ ಅಂದ್ರೆ ಯಹೂದ್ಯರ ಅರಸನು ಎಲ್ಲಿದ್ದಾನೆ ಎಂಬುದಾಗಿ. But of course we read in John chapter 1 verses 10 and 11 that when he came to his own people, that means the nation Israel, they rejected him. ಆದ್ರೆ ನಾವು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ಓದುವ ಪ್ರಕಾರ ಆ ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ಸ್ವಂತ ಜನಕ್ಕೆ ಆತನು ಬಂದರೂ ಸಹ ತನ್ನ ಸ್ವಂತ ಜನರು ಆತನನ್ನು ಸ್ವೀಕಾರ ಮಾಡಲಿಲ್ಲ. And we see the final rejection in Mark 15, and also we see in other gospels at the time of Jesus' trial. ಮತ್ತೆ ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿಯೂ ಸಹ ಮತ್ತು ಕರ್ತನಾಗಿರುವ ಯೇಸು ಕ್ರಿಸ್ತನು ಅಲ್ಲಿ ಆತನ ಒಂದು ಶಿಲುಬೆಗೆ ಹಾಕಿಸುವ ಒಂದು ಸಂದರ್ಭದಲ್ಲಿಯೂ ಸಹ ತನ್ನ ಜನರು ತನ್ನನ್ನು ತಿರಸ್ಕಾರ ಮಾಡುವ ಸಂಗತಿಯನ್ನು ಸಹ ನಾವು ನೋಡುತ್ತೇವೆ. Yeah, we read in Mark 15:12 and 13 like this, that then so Pilate spoke to them again, then what do you want me to do with the one you call king of the Jews? They shouted back, crucify him. This was the final rejection of the nation Israel. ನಾವು ಮಾರ್ಕ ಬರೆದ ಸುವಾರ್ತೆ 15ನೇ ಅಧ್ಯಾಯ 12-13ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ. ಅದಕ್ಕೆ ಪಿಲಾತನು ತಿರುಗಿ ಅವರನ್ನು, ಹಾಗಾದರೆ ನೀವು ಹೇಳುವ ಯಹೂದ್ಯರ ಅರಸನನ್ನು ನಾನೇನು ಮಾಡಲಿ ಎಂದು ಕೇಳಲು ಅವರು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ತಿರುಗಿ ಬೊಬ್ಬೆ ಹಾಕಿದರು. So Jesus came to establish his kingdom, but his own people, his own subjects rejected him, so he did not establish the kingdom in his first coming. ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ರಾಜ್ಯವನ್ನು ಆತನು ಸ್ಥಾಪಿಸುವ ಒಂದು ಉದ್ದೇಶದಿಂದ ಆತನು ಬಂದನು. ಆದರೆ ತನ್ನ ಸ್ವಂತ ಜನರು ಆತನನ್ನು ತಿರಸ್ಕಾರ ಮಾಡಿದರು. And we also read in the Old Testament that the Lord had promised the nation Israel that someday he will raise up a son of David. Sometimes he's known as the branch of Jesse or a shoot of Jesse, that the Lord will raise up such a ruler to rule over the nation Israel. And this ruler will rule over not only the nation Israel, but the entire world.
ದಾವಿದನ ಕುಲದಲ್ಲಿ ಒಬ್ಬ ಅರಸನು ಆತನು ಬರ್ಲಿಕ್ಕಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ಹಳೆ ಒಡಂಬಡಿಕೆಯಲ್ಲಿಯೂ ಸಹ ಅದರ ಕುರಿತಾಗಿ ನಾವು ಓದೋಣವಾಗಿದ್ದೇವೆ. ಆತನು ಆ ಒಂದು ಜೆಸ್ಸಿ ಆ ಒಂದು ಕುಲದಿಂದ ಆತನು ಬರುವವನಾತನು ಆಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಸಹ ನಾವು ಹಳೆ ಒಡಂಬಡಿಕೆಯ ವಾಕ್ಯ ಭಾಗಗಳಲ್ಲಿ ನಾವು ನೋಡೋಣವಾಗಿದ್ದೇವೆ. Let's read Jeremiah 23, 5 through 8. ನಾವು ಯೆರೆಮೀಯನ ಗ್ರಂಥ 23ನೇ ಅಧ್ಯಾಯ 5ನೇ ವಚನದಿಂದ 8ನೇ ವಚನ ತನಕ ನಾವು ನೋಡಿಕೊಳ್ಳೋಣ. 23ನೇ ಅಧ್ಯಾಯ 5ನೇ ವಚನದಿಂದ 8ನೇ ವಚನ ತನಕ. ಯೆಹೋವನು ಹೀಗೆನ್ನುತ್ತಾನೆ, ಇಗೋ ನಾನು ಮುಂದಿನ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವೆನು. ಅವನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು. ಅವನ ಕಾಲದಲ್ಲಿ ಯಹೂದ್ಯರು ಸುರಕ್ಷಿತರಾಗಿರುವರು, ಇಸ್ರಾಯೇಲರು ನೆಮ್ಮದಿಯಾಗಿ ವಾಸಿಸುವರು. ಯೆಹೋವ ಚಿದ್ಕೇನು, ಅಂದರೆ ಯೆಹೋವನೇ ನಮ್ಮ ಸಧರ್ಮ ಎಂಬ ಹೆಸರು ಅವನಿಗಾಗುವುದು. ಆಹಾ, ಮುಂದಿನ ಕಾಲದಲ್ಲಿ ಜನರು ಇಸ್ರಾಯೇಲರನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು ಇಸ್ರಾಯೇಲ್ ಮನೆತನವೆಂಬ ಸಂತಾನವನ್ನು ಬಡಗಣ ದೇಶದಿಂದಲೂ ತಾನು ಅವರನ್ನು ತಳ್ಳಿ ಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಬರಮಾಡಿ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂದು ಪ್ರಮಾಣ ಮಾಡುವರು. ಅವರು ಸ್ವದೇಶದಲ್ಲಿ ಸುಖವಾಸಿಗಳಾಗುವರು. ಇದು ಯೆಹೋವನ ನುಡಿ. Thank you. So the Lord said that there will come a day, the Lord will bring back all of Israel to their own land, because right now through Jeremiah and through other prophets, the Lord had prophesied that they will go into captivity. ಇಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಬರ್ಲಿಕ್ಕಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯ ಪ್ರವಾದನೆಯನ್ನು ನಾವು ಈ ರೀತಿಯಾಗಿ ನಾವು ಈ ವಚನ ಭಾಗಗಳಲ್ಲಿ ನಾವು ಓದಿದ ಪ್ರಕಾರ ನಾವು ನೋಡೋಣವಾಗಿದ್ದೇವೆ. ಮತ್ತು ಜನರು ಇಸ್ರಾಯೇಲ್ ಜನರು ಅವರು ಸೆರೆಯಾಗಿ ಹೋಗುವವರಾಗಿದ್ದಾರೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಸಹ ನಾವು ನೋಡುತ್ತೇವೆ. They would go into captivity because of their disobedience. ಅವರ ಒಂದು ಅವಿಧೇಯತ್ವದ ಕಾರಣದ ದೆಸೆಯಿಂದ ಅವರು ಸೆರೆಯಾಗಿ ಹೋಗುತ್ತಾರೆ. In the book of Isaiah, the Lord charges the nation Israel, saying that they have worshipped idols under every tree. ಅವರು ವಿಗ್ರಹಗಳನ್ನು ಅವರು ಆರಾಧನೆ ಮಾಡಿದರು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ಯೆಶಾಯನ ಬರೆದ ಪ್ರವಾದನಾ ಗ್ರಂಥದಲ್ಲಿ ನಾವು ಓದುತ್ತೇವೆ. So the Lord prophesied through the prophet that if you do not repent and return to the Lord, then he will send them into captivity, into Babylonian captivity especially. ಅವರು ಮಾನಸಾಂತರದಿಂದ ಅವರು ಪಶ್ಚಾತ್ತಾಪ ಪಟ್ಟು ಹಿಂದಿರುಗಿ ಬಾರದಿದ್ದರೆ ಅವರು ಸೆರೆಯಾಗಿ ಹೋಗುವರು, ಅಥವಾ ಬಾಬಿಲೋನ್ ಅವರ ಒಂದು ಸೆರೆಯಾಗಿ ಹೋಗುವರು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ದೇವರ ವಾಕ್ಯದಲ್ಲಿ ಪ್ರವಾದನೆಗಳಲ್ಲಿ ಈಗಾಗಲೇ ನುಡಿದಿತ್ತು. But if that were to happen, then God's promise to David in 2 Samuel 7:12-14 would not be fulfilled. ಆ ರೀತಿಯಾಗಿ ಆಗುವುದಾದ್ರೆ ಎರಡನೇ ಸಮುವೇಲನ ಗ್ರಂಥದಲ್ಲಿ ತಿಳಿಸಲ್ಪಟ್ಟ ಒಂದು ಮಾತುಗಳು ಅದು ನೆರವೇರುತ್ತಾ ಇರಲಿಲ್ಲ. We read in 2 Samuel 7:12-14 like this, that the Lord had promised David that he will establish his kingdom forever and that he will have a son to sit on the throne of David forever. 2 Samuel 7:12-14. ನಾವು ಎರಡನೇ ಸಮುವೇಲನ ಗ್ರಂಥ 7ನೇ ಅಧ್ಯಾಯ 12-14, brother. Yes. Sorry, I'm making you read so many verses. No worries, brother. 7:12-14. 12ನೇ ವಚನದಿಂದ 14ನೇ ವಚನ ನೋಡಿಕೊಳ್ಳೋಣ. ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವನು. ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. Yeah, so the Lord will establish the throne of David forever, but if the nation Israel goes into captivity, then that will not be true. ಇಲ್ಲಿ ದೇವರು ಆತನ ರಾಜ್ಯವನ್ನು ಆತನು ಸ್ಥಾಪಿಸುವನಾತನು ಆಗಿರುತ್ತಾನೆ ಮತ್ತು ಸ್ಥಿರಪಡಿಸುವನಾತನು ಆಗಿದ್ದಾನೆ. ಇದು ಸತ್ಯವೇ ಆಗಿದ್ದರೆ ಸಹ ಈ ಒಂದು ಸೆರೆಗೆ ಹೋಗುವ ಸಂಗತಿಯಿಂದ ಅದು ಈ ಒಂದು ಸಂಗತಿ ನೆರವೇರುತ್ತಾ ಇರಲಿಲ್ಲ. That is why through Jeremiah the Lord prophesies that
when God punishes the nation Israel and they go into captivity, if they repent, the Lord would still bring them back to fulfill his promise to David. ಇದರ ಮುಖಾಂತರ ನಾವು ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ನಾವು ಓದುವ ಪ್ರಕಾರ ಆ ಇಸ್ರಾಯೇಲ್ ಜನರು ನಿಜವಾಗಿ ಮಾನಸಾಂತರ ಪಟ್ಟು ಅವರು ಪಶ್ಚಾತ್ತಾಪದಿಂದ ಅವರು ಹಿಂದಿರುಗಿ ಬರುವುದಾದರೆ ಕರ್ತನು ಅವರನ್ನು ಪುನಃ ಆತನು ಸ್ವೀಕಾರ ಮಾಡುವವನಾಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಯೆರೆಮೀಯನ ಮುಖಾಂತರ ದೇವರು ಆತನು ತಿಳಿಸಿದನು. So we have so many passages in the Old Testament that talk about a future kingdom for Israel, a literal kingdom for Israel. ನಾವು ಈ ಅನೇಕ ವಚನ ಭಾಗಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿಯೂ ಸಹ ಇಸ್ರಾಯೇಲ್ ದೇಶಕ್ಕೆ ಒಂದು ರಾಜ್ಯವು ಒಂದು ದೇಶವು ಅದು ಆಗ್ಲಿಕೊಂಡು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಸ್ಪಷ್ಟವಾಗಿ ನಾವು ವಾಕ್ಯದಲ್ಲಿ ನಾವು ನೋಡುತ್ತೇವೆ. Sorry, can you hear me, brother? Brother, yes, I lost you for a minute. I think we can hear you. Yeah, I too lost you. I think, I don't know if it's my internet is a little weak today. So we read so many Old Testament passages where God had promised a future kingdom for Israel, and that has to be fulfilled literally. ಮತ್ತು ಇಸ್ರಾಯೇಲ್ ದೇಶಕ್ಕೆ ದೇವರು ಆತನ ಒಂದು ರಾಜ್ಯವು ಬರ್ಲಿಕ್ಕೆ ಉಂಟು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಆತನು ವಾಗ್ದಾನ ಮಾಡಿದವನು ಆತನು ಆಗಿದ್ದನು. ಮತ್ತು ಈ ಸಂಗತಿಯು ಅದು ಅಕ್ಷರಸವಾಗಿ ಅದು ನಡೆಯಲಿಕ್ಕುಂಟು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Some people argue that, well, there will not be a literal kingdom, a future kingdom. ಕೆಲವರು ಈ ರೀತಿಯಾಗಿ ಅವರು ತರ್ಕ ಮಾಡುತ್ತಾರೆ, ಅದೇನೆಂದರೆ ಅಕ್ಷರಸವಾದ ಒಂದು ರಾಜ್ಯವು ಆಗಲಿಕ್ಕುಂಟು ಎಂಬುದಾಗಿ ಆ ರೀತಿ ಆಗುವುದಿಲ್ಲ ಎಂಬುದಾಗಿ ಹೇಳುವ ಜನರು ಸಹ ಇದ್ದಾರೆ. Because they believe that there is no future for Israel and church has replaced Israel. ಇಸ್ರಾಯೇಲ್ ದೇಶಕ್ಕೆ ಯಾವುದೇ ಒಂದು ಭವಿಷ್ಯತ್ತಿಲ್ಲ ಮತ್ತು ಸಭೆಯು ಇಸ್ರಾಯೇಲ್ ದೇಶದ ಸ್ಥಾನವನ್ನು ಈಗಾಗಲೇ ತೆಗೆದುಕೊಂಡಿದೆ ಎಂಬುದಾಗಿ ಕೆಲವರು ಅಂದುಕೊಂಡಿದ್ದಾರೆ. But if you read the Bible properly, that such teaching is wrong. ಆದ್ರೆ ನೀವು ದೇವರ ವಾಕ್ಯವನ್ನು ನೀವು ಸ್ಪಷ್ಟವಾಗಿ ನೀವು ಓದುವುದಾದ್ರೆ ಇಂತಹ ಒಂದು ಬೋಧನೆ ಅದು ತಪ್ಪಾದಂತಹ ಸಂಗತಿಯಾಗಿದೆ. There are several reasons, but I can cite at least one logical reason as well. ಇದಕ್ಕೆ ಅನೇಕ ಕಾರಣಗಳು ಉಂಟು, ಆದರೆ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾನು ಒಂದು ಅಂಶವನ್ನು ನಾನು ನಿಮಗೆ ತಿಳಿಸ್ತೇನೆ. All of the judgment passages have come true concerning Israel. ನ್ಯಾಯ ತೀರ್ಪಿಸುವಿಕೆಯ ಒಂದು ವಾಕ್ಯ ಭಾಗಗಳನ್ನು ನಾವು ಇಸ್ರಾಯೇಲ್ ದೇಶದ ಕುರಿತಾಗಿ ನಾವು ನೋಡುವುದಾದರೆ ಅದೆಲ್ಲವೂ ಸಹ ಸತ್ಯವಾಗಿಯೇ ಉಂಟು ಮತ್ತು ಅನೇಕ ಸಂಗತಿಗಳು ನೆರವೇರಿದೆ. If all of the judgment passages concerning Israel have come true, then the promises concerning the kingdom also must come true. Otherwise, it's somehow unfair. ನಾವು ಈ ಇಸ್ರಾಯೇಲ್ ದೇಶದ ಕುರಿತಾಗಿರ್ತಕ್ಕಂಥ ನ್ಯಾಯ ವಿಧಿಸುವಿಕೆಯ ಮಾತುಗಳು ಅದು ಸತ್ಯವಾಗಿದ್ದೇ ಆದರೆ ಇಸ್ರಾಯೇಲ್ ದೇಶಕ್ಕೆ ಇರ್ತಕ್ಕಂಥ ವಾಗ್ದಾನಗಳು ಸಹ ಅದು ಸತ್ಯವೇ ಆಗಿದೆ. ವಾಗ್ದಾನಗಳು ಸತ್ಯವಾಗದೇ ಇದ್ದರೆ ಕೊಡ್ತಕ್ಕಂಥ ನ್ಯಾಯ ವಿಧಿಸುವಿಕೆ ಅದು ಸರಿಯಾದ ಒಂದು ಸಂಗತಿ ಅಲ್ಲ. So if you read the Old Testament properly and also the New Testament, we will know that there will be a future kingdom and the Lord Jesus Christ will come and reign for 1,000 years. ನಾವು ಹಳೆ ಒಡಂಬಡಿಕೆಯನ್ನು ಮತ್ತು ಹೊಸ ಒಡಂಬಡಿಕೆಯನ್ನು ಸ್ಪಷ್ಟವಾಗಿ ನಾವು ಓದಿ ಅರ್ಥ ಮಾಡಿಕೊಳ್ಳುವುದಾದರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಬಂದು ಒಂದು ಹೊಸ ರಾಜ್ಯವನ್ನು ಆತನು ಸ್ಥಾಪಿಸುವನು ಆತನು ಆಗಿದ್ದಾನೆ. ಇದು ಸತ್ಯವಾದ ಮಾತು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. And how do we know that this will be for exactly 1,000 years? ಮತ್ತು ಈ ಒಂದು ರಾಜ್ಯವು ಅದು ನಿಖರವಾಗಿ 1000 ವರ್ಷಗಳು ಎಂಬುದಾಗಿ ನಮಗೆ ಹೇಗೆ ಗೊತ್ತುಂಟು? Well, we read in Revelation chapter 20 verses 1 to 3 like this. ನಾವು ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 1 ರಿಂದ 3ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುವವರಾಗಿದ್ದೇವೆ. That the Lord will bind Satan for 1,000 years and then the Lord will reign over the earth. ನಾವು ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದುವವರಾಗಿದ್ದೇವೆ. ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪನೆಂಬ ಘಟ ಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. And then I know he will be there until 1,000 years are finished. ಮತ್ತು 3ನೇ ವಚನದಲ್ಲಿ ಆ 1000 ವರ್ಷ ತೀರುವ ತನಕ ಸೈತಾನನು ಅಲ್ಲೇ ಆತನು ಆಗಿದ್ದಾನೆ ಎಂಬುದಾಗಿರ್ತಕ್ಕಂಥ ವಚನವನ್ನು ನಾವು 4ನೇ ವಚನದಲ್ಲಿ ನಾವು ನೋಡುತ್ತೇವೆ. And if you read Revelation chapter 19, this happens at the second coming of Christ,
at the battle when the Lord will defeat the false prophets and the beast, and after he had put them into eternal hellfire. ಇಲ್ಲಿ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಆ ಒಂದು ಸುಳ್ಳು ಪ್ರವಾದಿಗಳ ಮೇಲೆ ಆತನು ಜಯವೀರನಾಗಿ ಆತನು ಬಂದು ಮತ್ತು ಆ ಒಂದು ಯುದ್ಧದಲ್ಲಿ ಆತನಿಗೆ ಜಯ ಸಿಕ್ಕಿದ ನಂತರ ಇದಾಗಲಿಕ್ಕುಂಟು ಎಂಬುದಾಗಿ ನಾವು 20ನೇ ವಚನ ನಂತರ ಇದರ ಕುರಿತಾಗಿ ನಾವು ನೋಡುತ್ತೇವೆ. So this brief overview of the Old Testament promises and the promise of Christ's own reign tell us that there awaits a future kingdom. ಹಳೆ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ವಾಗ್ದಾನಗಳು ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನ ಕುರಿತಾಗಿರ್ತಕ್ಕಂಥ ಮಾತುಗಳನ್ನು ನಾವು ನೋಡುವಾಗ ಹೌದು ನಿಜಕ್ಕೂ ಸಹ ಒಂದು ರಾಜ್ಯ ಉಂಟು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Some general observations concerning the kingdom and when it will come, where it will come, who are the people who are involved. Here is a small list of that. ಈ ಒಂದು ರಾಜ್ಯವು ಅದು ಯಾವಾಗ ಬರ್ಲಿಕ್ಕುಂಟು ಮತ್ತು ಇದರ ಕುರಿತಾಗಿರ್ತಕ್ಕಂಥ ಸೂಕ್ಷ್ಮತೆಯಿಂದ ನಾವು ನೋಡ್ತಕ್ಕಂಥ ಸಂಗತಿಗಳು ಏನು ಅದರ ಕುರಿತಾಗಿರ್ತಕ್ಕಂಥ ಚಿತ್ರಣವನ್ನು ನಾನು ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದ್ದೇನೆ. Acts 1:9-11, as the disciples were gazing upward, Jesus was taken up, and the angels appeared and told them, men of Galilee, why are you gazing up? This Lord Jesus, whom you have seen going up, he will return as he has gone up. ನಾವು ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಪರಲೋಕಕ್ಕೆ ಆತನು ಏರಿ ಹೋದ ಒಂದು ಘಟನೆಯ ಕುರಿತಾಗಿ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಶಿಷ್ಯರು ಆತನನ್ನು ಅವ್ರು ನೋಡುತ್ತಾ ಅವರಿದ್ದರು. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನ ತನಕ ನಾವು ಈ ರೀತಿಯಾಗಿ ನಾವು ಓದುತ್ತೇವೆ. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶ ಕಡೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. And in Zechariah 14:4, in both these passages, we read that the Lord Jesus will return to Mount of Olives. ಮತ್ತು ನಾವು ಜಕರ್ಯನ ಗ್ರಂಥದಲ್ಲಿ 14ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಎಣ್ಣೆ ಮರಗಳ ಗುಡ್ಡಕ್ಕೆ ಆತನು ಹಿಂದಿರುಗಿ ಬರುವನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡುವವರಾಗಿದ್ದೇವೆ. And the manner in his coming is described in 2 Thessalonians 1:8, that he will come in flaming fire. ನಾವು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 1:8 ಬರೆದ 1ನೇ ಅಧ್ಯಾಯ 8ನೇ ವಚನದಲ್ಲಿ ಆತನು ಯಾವ ರೀತಿಯಾಗಿ ಬರ್ಲಿಕ್ಕಿದ್ದಾನೆ ಇದಾಗಿರ್ತಕ್ಕಂಥ ಸಂಗತಿಯನ್ನು